ಆಗುತ್ತೆ. ಹುಡುಗರು ಮಲಗಿರ್ತಾರೆ, ರಾತ್ರಿ ಕನಸಿನಲ್ಲಿ ಫೀಮೇಲ್ ಬ್ಯೂಟಿಫುಲ್ ಲೇಡಿ ಬಂದಂಗಾಗುತ್ತೆ, ಎಂಬ್ರೇಸ್ ಮಾಡ್ಕೊಂಡಂಗಾಗುತ್ತೆ. ಆಮೇಲೆ ನೋಡಿದ್ರೆ ಅಂಡರ್ವೇರ್ ತ್ಯಾವ ಆಗಿರುತ್ತೆ. ನೀವು ಹಸ್ತಮೈಥುನ ಮಾಡುವಾಗ ನಿಮ್ಮ ಚರ್ಮ ಹಿಂದೆ ಹೋಗ್ತೀರಾ, ಫೋರ್ಸಿಬಲ್ ನೀವು ಹಿಂದೆ ಹಾಕಿದ್ರಿ ಅಂದ್ರೆ ಅದು ಪ್ಯಾರಾಫೈಮಸಿಸ್ ಆಗುತ್ತೆ. ಹಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ ಟೇರ್ ಆಗ್ಬೋದು. ಆದ್ರಿಂದ ದಿಸ್ ಇಸ್ ನಾಟ್ ಎ ಸೈನ್ ಆಫ್ ವರ್ಜಿನಿಟಿ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು, ಮಲೇಷಿಯಾ ಒಳಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒನ್ ಡೇ ಆನ್ ಸರ್ಕಮ್ಸಿಷನ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ಖತ್ನ ಮಾಡೋದು ಅಂತಾರಲ್ಲ, ಅದನ್ನು ನಾವು ಸರ್ಕಮ್ಸಿಷನ್ ಅಂತೀವಿ. ಇದು ಅನೇಕ ಗಂಡಸರಲ್ಲೂ ಇದೆ, ಹೆಂಗಸರಲ್ಲೂ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತಿಲ್ಲ. ತುಂಬ ಜನ ನನಗೆ ಕೆಲವು ವಿಡಿಯೋ ನೋಡಿದ ಮೇಲೆ ಹಸ್ತಮೈಥುನದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಕೆಲವು ವಿಚಾರಗಳು ಮಾತನಾಡುವಾಗ ನಿಮಗೆ ಮುಜುಗರ ಅನಿಸುತ್ತೆ, ನಾಚಿಕೆ ಅನಿಸುತ್ತೆ. ಬಟ್ ವಿಧಿ ಇಲ್ಲ, ಇವೆಲ್ಲವನ್ನು ನೀವು ತಿಳ್ಕೋಬೇಕು. ಅದು ಈಗ ಇಂಟರ್ನೆಟ್ ಕಾಲದಲ್ಲಿ ಗೂಗಲ್ನಲ್ಲಿ ನಿಮಗೆ ಅನೇಕ ವಿಚಾರಗಳು ಸಿಗ್ತವೆ. ಬಟ್ ಕರೆಕ್ಟ್ ಮಾಹಿತಿ ನೀವು ಕಳ್ಕೋಬೇಕು. ನೋಡಿ, ಮೀಸೆ ಬಂದವನಿಗೆ ದೇಶ ಕಾಣಲ್ಲ ಅಂತಾರೆ. ಆ ಮೀಸೆ ಬರೋ ವಯಸ್ಸು 12ರಿಂದ 14 ಸುಮಾರಿಗೆ. ಆ ಸಮಯದಲ್ಲಿ ರಾತ್ರಿ ಸ್ಖಲನ ಆಗುತ್ತೆ. ಹುಡುಗರು ಮಲಗಿರ್ತಾರೆ, ರಾತ್ರಿ ಕನಸಿನಲ್ಲಿ ಫೀಮೇಲ್ ಬ್ಯೂಟಿಫುಲ್ ಲೇಡಿ ಬಂದಂಗಾಗುತ್ತೆ, ಎಂಬ್ರೇಸ್ ಮಾಡ್ಕೊಂಡಂಗಾಗುತ್ತೆ. ಆಮೇಲೆ ನೋಡಿದರೆ ಅಂಡರ್ವೇರ್ ತ್ಯಾವ ಆಗಿರುತ್ತೆ. ಇದು ಸಾಮಾನ್ಯ, ಎಲ್ಲ ಮಕ್ಕಳಿಗೂ ಆಗ್ತದೆ, ಆಗುವಂಥ ವಯಸ್ಸದು. ಇನ್ನು ಕೆಲವು ಮಕ್ಕಳು ಬೇರೆಯವರ ಸಹವಾಸದಿಂದ ಅಥವಾ ಗೊತ್ತಿರಲ್ಲ, ಗೊತ್ತಾಗುತ್ತೆ, ಹಸ್ತಮೈಥುನ ಅಂತೀವಿ. ಅಂದರೆ ತಮ್ಮ ಪ್ರೈವೇಟ್ ಪಾರ್ಟ್ನ ಕೈನಲ್ಲಿ ಸ್ಟಿಮ್ಯುಲೇಟ್ ಮಾಡಿಕೊಂಡು, ಎರೆಕ್ಷನ್ ಮಾಡಿಕೊಂಡು, ಎಜಾಕ್ಯುಲೇಷನ್ ಮಾಡ್ಕೊಳ್ಳೋದನ್ನು ಹಸ್ತಮೈಥುನ ಅಂತೀವಿ. ಹೆಣ್ಣು ಮಕ್ಕಳಲ್ಲೂ ಕೂಡ ಈ ಅಭ್ಯಾಸ ಇದೆ. ಭಾಳ ಜನ ತಮಾಷೆ ಮಾತಾಡ್ತಾರೆ, ಆಟ್ಲುಗಳ ಹತ್ರ ಕೆಲವೆಲ್ಲ ವೆಜಿಟೇಬಲ್ಸ್ ಹೆಂಗೆ ಖರ್ಚಾಗುತ್ತೆ ಅಂತ. ಅದು ತೀರಾ ಲೋ ಲೆವೆಲ್ ಆಗುತ್ತೆ ನಾನು ಮಾತಾಡೋಕ್ಕೆ ಹೋದರೆ. ಆದರೆ ಇವತ್ತು ಮಾಧ್ಯಮದಲ್ಲಿ ಕಾಮಿಡಿ ಕಿಲಾಡಿಗಳೊಳಗೆ ಅವ್ರು ಮಾಡೋ ರೋಲ್ಗಳು ನೋಡಿದರೆ ಇವನೇನು ಮಾತಾಡೋದ್ರೊಳಗೆ ಏನು ತಪ್ಪೇನಿಲ್ಲ, ಎಲ್ಲ ಜನ ಎಲ್ಲವನ್ನು ಮಾತಾಡ್ತಾರೆ. ಸೊ ತಮ್ಮ ಪ್ರೈವೇಟ್ ಪಾರ್ಟ್ನ ಅದರೊಳಗಾಗಿ ಫೀಮೇಲ್ಸ್ನಲ್ಲಿ ಕ್ಲೈಟೋರಿಸ್ ಅಂತ ಇರುತ್ತೆ, ಚಂದ್ರನಾಡಿ ಅಂತಾರೆ ಕನ್ನಡದಲ್ಲಿ. ಅದನ್ನು ಸ್ಟಿಮ್ಯುಲೇಟ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ವೆಜೈನಲ್ ಸೆಕ್ರೀಷನ್ ಆಗುತ್ತೆ, ತೇವ ಆಗುತ್ತೆ, ಎಲ್ಲೋ ಒಂದು ಕಡೆ ಪ್ಲೆಷರ್ ಸಿಗುತ್ತೆ. ಇದನ್ನು ಮಾಡ್ಕೋತಾರೆ. ಮಾಡ್ಕೊಳ್ಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ? ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಮುಂದಿನ ತಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ತೊಂದರೆ ಆಗುತ್ತಾ? ಸರ್ಟನ್ಲಿ ನಾಟ್. ಅದರೊಳಗಾಗಿ ಅನ್ಫಾರ್ಚುನೇಟ್ಲಿ ಗಂಡು ಮಕ್ಕಳಿಗೆ ಒಂದು ಫಿಯರ್ ಏನಂದರೆ, ಪ್ರತಿದಿನ ಮಾಡ್ಕೊಳ್ತಾ ಇದ್ದರೆ ಅಷ್ಟೊಂದು ವೀರ್ಯ ಹೋದಾಗ ಒಂದು ತೊಟ್ಟು ವೀರ್ಯ 20 ತೊಟ್ಟು ಬ್ಲಡ್ಡಿಗೆ ಸಮಾನ ಅಂತ ಯಾರೋ ವೈಜ್ಞಾನಿಕವಾಗಿ ನಿಮಗೆ ತಿಳಿಸಿರ್ತಾರೆ. ಇದು ಸುಳ್ಳು. ವೀರ್ಯ ಕೂಡ ನಿಮ್ಮ ಜೊಲ್ಲು ಹೆಂಗಿದೆಯೋ, ರೀಸಸ್ ಹೆಂಗಿದೆಯೋ, ಬೇರೆ ಸೆಕ್ರೇಷನ್ಸ್ ಹೆಂಗಿದೆಯೋ ಅದೇ ರೀತಿಯ ಇದು ಕೂಡ ಸೆಮೈನಲ್ ವೆಸಿಕಲ್ಸ್ ಇರ್ತವೆ, ಟೆಸ್ಟಿಸ್ ಇರ್ತದೆ, ಪ್ರಾಸ್ಟೇಟ್ ಇರ್ತದೆ. ಇದೆಲ್ಲದರ ಒಟ್ಟು ಸೆಕ್ರೇಷನ್ನ ನಾವು ಸೆಮೆನ್ ಅಂತೀವಿ. ಅದು ಎಷ್ಟೇ ಹೊರಗಡೆ ಹೋದರೂ ಕೂಡ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಅದರಿಂದ ತೊಂದರೆ ಆಗಲ್ಲ. ಬಟ್ ಭಾಳ ಜನ ಸೈಕಲಾಜಿಕಲಿ ಡೌನ್ ಆಗಿಬಿಡ್ತಾರೆ. ಅಯ್ಯೋ, ನಾನು ದಿನ ಮಾಡ್ಕೊಂಡಿದ್ದೆ 5 ವರ್ಷದಿಂದ, ಅದಕ್ಕೆ ನಾನು ವೀಕ್ ಆಗಿಬಿಟ್ಟಿದ್ದೀನಿ. ಇಲ್ಲ, ಇದು ನಿಮ್ಮ ತಪ್ಪು ತಿಳುವಳಿಕೆ. ಬಟ್ ಹಂಗೆ ಅಂದ್ಕೊಂಡು ನೀವು ಹಸ್ತಮೈಥುನ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇಲ್ಲ. ಮಾಡ್ಕೊಳ್ಳೋರಿಗೆ ಧೈರ್ಯ ಹೇಳ್ತಿರೋದು ಅಷ್ಟೇ. ಅದರಿಂದ ಏನು, ಪ್ರತಿಯೊಂದರಲ್ಲೂ ಒಂದು ಇತಿಮಿತಿ ಅಂತ ಇರ್ತದೆ. ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ. ದಿನಕ್ಕೆ 5 ಸಾರಿ ಮಾಡ್ಕೋತೀನಿ ಹಂಗೆಲ್ಲ ಇಲ್ಲ. ನಿಮಗೆ ಯಾವಾಗ ಅದರ ನೆಸೆಸಿಟಿ ಅಂದರೆ ಅಗತ್ಯತೆ ಇರುತ್ತಲ್ಲ, ಆ ರೀತಿ ಮಾಡ್ಕೋಬೋದು. ಸೊ ಆದ್ದರಿಂದ ಈ ಸಮಯದಲ್ಲೇ ನಾನು ಸರ್ಕಮ್ಸಿಷನ್ ಬಗ್ಗೆ ನಿಮಗೊಂದು ಮಾತು ಹೇಳೋಕೆ ಹೊರಟೆ. 5 ವರ್ಷದವರೆಗೂ ನಿಮ್ಮ ಮಾನಿಯ ಚರ್ಮ ಹಿಂದೆ ಹೋಗಲ್ಲ. ಅದನ್ನು ಕಾಂಜನೈಟಲ್ ಫೈಮೋಸಿಸ್ ಅಂತೀವಿ ನಾವು. ನಿಮ್ಮ ಗ್ಲಾನ್ಸ್ ಪೀನಿಸ್, ಪಿಂಗ ಅಂತಾರೆ ಕನ್ನಡದಲ್ಲಿ, ಅದಕ್ಕೆ ಕವರ್ ಆಗಿರುತ್ತೆ ಸ್ಕಿನ್ನು. ಯಾಕಂದರೆ ಅದು ತುಂಬ ಸೆನ್ಸಿಟಿವ್. ಮಕ್ಕಳಿಗೆ ಅದು ಎಕ್ಸ್ಪೋಸ್ ಆದರೆ ನ್ಯಾಪ್ಕಿನ್ ಯುರೆಥ್ರೈಟಿಸ್ ಅಂತ ಆಗುತ್ತೆ. ನ್ಯಾಪ್ಕಿನ್ ತಗಲ್ದಾಗೆಲ್ಲ ಇರಿಟೇಟ್ ಆಗುತ್ತೆ. ಅದಕ್ಕೆ ದೇವ್ರು ಕೊಟ್ಟಿರ್ತಾನೆ. ಬಟ್ ಬರ್ತಾ ಬರ್ತಾ ಆ ಚರ್ಮ ಹಿಂದೆ ಹೋಗಬೇಕು. ಅದು ಹೋಗಲಿಲ್ಲ ಅಂದರೆ ನೀವು ಕರ್ಕೊಂಡು ಬಂದರೆ ಸರ್ಕಮ್ಸಿಷನ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, 5 ವರ್ಷ ಆದಮೇಲೂ ನಿಮ್ಮ ಮಗು ರೀಸಸ್ ಮಾಡೋ ಮುಂದೆ ಬೆಲೂನ್ ಥರ ಊದ್ಕೊಳ್ಳುತ್ತೆ. ರೀಸಸ್ ಎಲ್ಲ ಆದಮೇಲೂ ಕೂಡ ತೊಟ್ಟು ಅಂತ ತೊಟ್ಟಿಗ್ತದೆ. ಆವಾಗ ಇಲ್ಲಿ ಸ್ಪೇಸ್ ಇರುತ್ತೆ. ಈ ಚರ್ಮವನ್ನು ನಾವು ತೆಗಿತೀವಿ. ಆ್ಯಕ್ಚುಲಿ ರಿಲಿಜಿಯಸ್ ಸರ್ಕಮ್ಸಿಷನ್ನು
ಮಾಮಡನ್ಸ್ ಜ್ಯೂಸ್ ಹುಡ್ದಾಗೆ ಮಾಡ್ತಾರೆ, ಅವ್ರಿಗೆ ಆ ಪ್ರಾಬ್ಲಮ್ ಇರಲ್ಲ. ಅನೇಕ ಬೇರೆ ಕಮ್ಯುನಿಟಿ ಮಕ್ಕಳಿಗೆ ಅದು ಹಂಗೆ ಇತ್ತು ಅನ್ನಿ. 18 ವರ್ಷ 21 ವರ್ಷ ಆದಮೇಲೆ ನೀವು ಲಗ್ನ ಆದಾಗೆ ಫೋರ್ಸಿಬಲಿ ಸೆಕ್ಸ್ ಮಾಡಿದಾಗೆ ನಿಮ್ಮ ಸ್ಕಿನ್ನು ಫೋರ್ಸಿಬಲಿ ಹಿಂದೆ ಹೋಗಿ ಇಷ್ಟಪ್ಪ ಊದ್ಕೊಳ್ಳುತ್ತೆ. ಅದನ್ನು ನಾವು ಪ್ಯಾರಾಫೈಮೋಸಿಸ್ ಅಂತೀವಿ. ಆಗ ವಿತಿನ್ 24 ಅವರ್ಸ್ ರೆಡ್ಯೂಸ್ ಮಾಡಲಿಲ್ಲ ಅಂದರೆ ನಿಮಗೆ ಭಾಳ ಪೇಯ್ನ್ ಆಗುತ್ತೆ. ಅಂಥ ಟೈಮಿನಲ್ಲಿ ನಮ್ಮ ಹತ್ರ ಬಂದರೆ ಮಲ್ಟಿಪಲ್ ಪಂಕ್ಚರ್ ಮಾಡಿ ಅದನ್ನು ಮುಂದಕ್ಕೆ ವಾಪಸ್ ತರ್ತೀವಿ. ಅದಾದಮೇಲೆ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ. ಸೊ ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳೋದ್ರಿಂದ ಅನುಕೂಲ ಏನಂದರೆ ಗ್ರೇಟ್ ಅಡ್ವಾಂಟೇಜ್. ಅಲ್ಲಿ ಸ್ಮೆಗ್ಮಾ ಅಂತ ಬಿಳಿದು ನಿಮ್ಮ ಟೂತ್ಪೇಸ್ಟ್ ಲೈಕ್ ಮೆಟೀರಿಯಲ್ ಸೆಕ್ರೀಟ್ ಆಗುತ್ತೆ. ಇದನ್ನು ವಾಶ್ ಮಾಡಬೇಕು. ನೀವು ಸರ್ಕಮ್ಸಿಷನ್ ಮಾಡಿಕೊಂಡ್ರೆ ವಾಶ್ ಮಾಡೋದು ಈಸಿ, ಅದು ಹೈಜಿನಿಕಲಿ ಗುಡ್. ಈ ಸ್ಮೆಗ್ನ ನಾವು ಕಾರ್ಸಿನೋಜನ್ ಅಂತೀವಿ. ಕೆಲವು ಸಮಯ ಇದರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಮ್ಮ ಸೈಂಟಿಫಿಕ್ ಎವಿಡೆನ್ಸು ಜ್ಯೂಸಲ್ಲಿ ಕ್ಯಾನ್ಸರ್ ಪೀನೀಸ್ ಆಗೋದಿಲ್ಲ, ಭಾಳ ಕಡಿಮೆ. ಮೊಹಮ್ಮಡನ್ಸ್ನಲ್ಲೂ ಭಾಳ ಕಡಿಮೆ. ಬೇರೆ ಕಮ್ಯುನಿಟಿಯವರಿಗೆ ಆಗುತ್ತೆ. ಅದರಿಂದ ದಯವಿಟ್ಟು ನೀವು ಪ್ಲ್ಯಾನ್ ಮಾಡ್ಕೊಂಡು ಸರ್ಕಮ್ಸಿಷನ್ ಮಾಡಿಸ್ಕೋಬೇಕು. ಸೊ ನೀವು ಹಸ್ತಮೈಥುನ ಮಾಡುವಾಗ ನಿಮ್ಮ ಚರ್ಮ ಹಿಂದೆ ಹೋಗ್ದಿರಾ ಫೋರ್ಸಿಬಲಿ ನೀವು ಹಿಂದೆ ಹಾಕಿದ್ರಿ ಅಂದರೆ ಅದು ಪ್ಯಾರಾಫೈಮೋಸಿಸ್ ಆಗುತ್ತೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೀವು ದಯವಿಟ್ಟು ಹೆಣ್ಣು ಮಕ್ಕಳಲ್ಲೂ ಇದೆ ಹಸ್ತಮೈಥುನ, ಗಂಡು ಮಕ್ಕಳಲ್ಲೂ ಇತಿಮಿತಿಯಲ್ಲಿ ಮಾಡಿದರೆ ಇವ್ಯಾವಿಂದರೂ ಕೂಡ ನಿಮಗಿದಾಗಲ್ಲ. ಹೆಣ್ಣು ಮಕ್ಕಳಲ್ಲಿ ಇನ್ನೊಂದು ಕನ್ಯಾಪೊರೆ ಅಂತಾರೆ, ಹೈಮನ್ ಅಂತೀವಿ ನಾವು. ಅದು ಮೊದಲಿನ ಕಾಲದಲ್ಲಿ ಕನ್ಯಾಪೊರೆ ಇಂಟ್ಯಾಕ್ಟ್ ಇರಬೇಕು, ಅವಳು ವರ್ಜಿನ್ ಅನ್ನೋರು. ಈಗಿನ ಕಾಲದಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲ. ಯಾಕಂದರೆ ಹೆಣ್ಮಕ್ಳು ಸ್ಪೋರ್ಟ್ಸ್ ವುಮನ್ ಇರ್ತಾರೆ, ಆಗ ಟೇರ್ ಆಗ್ಬೋದು. ಹಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ ಟೇರ್ ಆಗ್ಬೋದು. ಆದ್ದರಿಂದ ದಿಸ್ ಇಸ್ ನಾಟ್ ಎ ಸೈನ್ ಆಫ್ ವರ್ಜಿನಿಟಿ. ನಮಸ್ಕಾರ.